ಯುಪಿ ಸಿಎಂ ಯೋಗಿ ಅವರ ಮನೆತನ ರಾಜಕಾರಣದಲ್ಲೇ ಇತ್ತು. ಹಾಗಾಗಿ ಯೋಗಿ ಆದಿತ್ಯನಾಥರು ರಾಜಕಾರಣ ಪ್ರವೇಶ ಮಾಡಿದ್ರು. ಆದ್ರೆ ಆದಿಚುಂಚನಗಿರಿ ಮಠದ ಪರಂಪರೆ ಅವರಂತೆ ಇಲ್ಲ. ಶ್ರೀಮಠದವರು ಎಂದಿಗೂ ರಾಜಕಾರಣ ಮಾಡಿಲ್ಲ, ಮಾಡೋದು ಇಲ್ಲ. ನಮಗೆ ಅವರಿಗೂ ವ್ಯತ್ಯಾಸ ಇಷ್ಟೇ. ನಮ್ಮದು ಆಧ್ಯಾತ್ಮಿಕ ಮಠ ಅಂತ ಹೇಳಿದ್ದಾರೆ. ಶ್ರೀಮಠಕ್ಕೆ ರಾಜಕಾರಣದ ಸಂಪರ್ಕ ಒಂದಿಷ್ಟೂ ಇಲ್ಲ. ಜೋಗಿಗಳ ಸಮಾವೇಶದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಸ್ಪಷ್ಟನೆ ನೀಡಿದ್ದಾರೆ. ಈ ಮೂಲಕ ಇಲ್ಲಿ ಯಾಕೆ ಶ್ರೀಗಳು ಸಿಎಂ ಆಗಬಾರದು ಎಂಬ ಚರ್ಚೆಗೆ ಬ್ರೇಕ್ ಹಾಕಿದ್ದಾರೆ. ರಾಜ್ಯದಲ್ಲೂ ಕೂಡ ಈ ಒಂದು ಪ್ರಶ್ನೆ ಇತ್ತು, ಶ್ರೀಗಳು ಯಾಕೆ ಸಿಎಂ ಆಗಬಾರದು ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದ್ವು. ರಾಜ್ಯದಲ್ಲಿ ಹಬ್ಬಿದ ವದಂತಿಗೆ ಈಗ ತೆರೆ ಎಳೆದಿದ್ದಾರೆ ಚುಂಚನಗಿರಿಯ ಶ್ರೀಗಳು. ಆದಿಚುಂಚನಗಿರಿ ಶ್ರೀಗಳು ಇದೀಗ ಅಂತೆ ಕಂತೆಗಳಿಗೆ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ. ಯುಪಿ ಸಿಎಂ ಯೋಗಿ ಅವರ ಮನೆತನ ರಾಜಕಾರಣದಲ್ಲಿತ್ತು. ಹಾಗಾಗಿ ಅವರು ಯೋಗಿ ಆದಿತ್ಯನಾಥರು ರಾಜಕಾರಣವನ್ನ ಪ್ರವೇಶ ಮಾಡ್ತಾರೆ, ರಾಜಕಾರಣದಲ್ಲಿದ್ದಾರೆ. ಆದ್ರೆ ಆದಿಚುಂಚನಗಿರಿ ಮಠದ ಪರಂಪರೆ ಅವರಂತಿಲ್ಲ. ಶ್ರೀಮಠದವರು ಎಂದಿಗೂ ರಾಜಕಾರಣ ಮಾಡಿಲ್ಲ, ಮಾಡಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಜೊತೆಗೆ ನಮಗೂ ಅವರಿಗೂ ಇರುವ ವ್ಯತ್ಯಾಸ ಇಷ್ಟೇ. ನಮ್ಮದು ಆಧ್ಯಾತ್ಮಿಕ ಮಠವಾಗಿದೆ. ಶ್ರೀಮಠಕ್ಕೆ ರಾಜಕಾರಣದ ಸಂಪರ್ಕ ಒಂದಿಷ್ಟೂ ಇಲ್ಲ ಅಂತ ವ್ಯತ್ಯಾಸವನ್ನ ಹೇಳಿದ್ದಾರೆ. ಈ ಒಂದು ಜೋಗಿಗಳ ಸಮಾವೇಶದಲ್ಲಿ ನಿರ್ಮಲಾನಂದನಾಥ ಶ್ರೀಗಳು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈ ಮೂಲಕ ಇಲ್ಲಿ ಯಾಕೆ ಶ್ರೀಗಳು ಸಿಎಂ ಆಗಬಾರ್ದು ಅನ್ನುವಂತಹ ಚರ್ಚೆಯೂ ಕೂಡ ಇತ್ತು. ಆ ಎಲ್ಲಾ ಚರ್ಚೆಗಳಿಗೆ, ವದಂತಿಗಳಿಗೆ ಈಗ ತೆರೆಯನ್ನ ಎಳೆದಿದ್ದಾರೆ. ಇದೀಗ ಯುಪಿ ಸಿಎಂ ಯೋಗಿ ಅವರ ಮನೆತನ ರಾಜಕಾರಣದಲ್ಲಿತ್ತು. ಹಾಗಾಗಿ ಅವರು ಸಿಎಂ ಆಗಿದ್ದಾರೆ, ರಾಜಕಾರಣಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ, ಸ್ಪಷ್ಟನೆಯನ್ನ ನೀಡಿದ್ದಾರೆ. ಶ್ರೀಮಠದವರು ಎಂದಿಗೂ ಕೂಡ ರಾಜಕಾರಣ ಮಾಡಿಲ್ಲ, ಮಾಡಲ್ಲ ಅಂತ ಹೇಳಿದ್ದಾರೆ. ನಮಗೂ ಅವರಿಗೂ ಇರುವಂತಹ ವ್ಯತ್ಯಾಸಗಳೇನು ಅನ್ನೋದನ್ನ ಕೂಡ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಮ್ಮದು ಆಧ್ಯಾತ್ಮಿಕ ಮಠವಾಗಿದೆ. ಶ್ರೀಮಠದವರು ರಾಜಕಾರಣದ ಸಂಪರ್ಕ ಒಂದಿಷ್ಟೂ ಇಲ್ಲ. ಮಠಕ್ಕೆ ರಾಜಕಾರಣದವರು ಬರ್ತಾರೆ, ಒಂದು ಪೂಜೆಯನ್ನ ಸಲ್ಲಿಕೆ ಮಾಡ್ತಾರೆ, ಹೋಗ್ತಾರೆ. ಆದ್ರೆ ರಾಜಕಾರಣಕ್ಕೂ ಮಠಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ನೀಡಿದ್ದಾರೆ ಜೋಗಿಗಳ ಸಮಾವೇಶದಲ್ಲಿ ನಿರ್ಮಲಾನಂದನಾಥ ಶ್ರೀಗಳು. ಈ ಮೂಲಕ ಇಲ್ಲಿ ಯಾಕೆ ಶ್ರೀಗಳು ಸಿಎಂ ಆಗಬಾರ್ದು ಅನ್ನುವಂತಹ ಚರ್ಚೆ ಕೂಡ ಇತ್ತು. ನಿರ್ಮಲಾನಂದನಾಥ ಶ್ರೀಗಳು ಚುನಾವಣೆಗೆ ಸ್ಪರ್ಧಿಸಿ ಸಿಎಂ ಆಗಬೇಕು ಅನ್ನುವಂತಹ ಚರ್ಚೆಗಳು, ಮಾತುಗಳು ಕೂಡ ಕೇಳಿ ಬಂದಿದ್ವು. ಆ ಎಲ್ಲಾ ಮಾತುಗಳಿಗೆ, ಆ ಎಲ್ಲಾ ಚರ್ಚೆಗಳಿಗೆ, ಅಂತೆ ಕಂತೆಗಳಿಗೆ ಈಗ ತೆರೆಯನ್ನ ಎಳೆದಿದ್ದಾರೆ, ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾವು ರಾಜಕಾರಣಕ್ಕೆ ಎಂಟ್ರಿ ಕೊಡೋದಿಲ್ಲ, ನಾವೇನಿದ್ರು ರಾಜಕಾರಣ ಮಾಡೋರನ್ನ, ಜೊತೆಗೆ ಆಳುವ ಮಂದಿಯನ್ನ ಸೃಷ್ಟಿ ಮಾಡ್ತೇವೆ, ಅದು ನಮ್ಮ ಕಾಯಕ ಅನ್ನುವಂತಹ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದೀಗ ಜೋಗಿಗಳ ಸಮಾವೇಶದಲ್ಲಿ, ಚನ್ನಪಟ್ಟಣದ ಗೌಡಿಗೆರೆಯ ಜೋಗಿಗಳ ಸಮಾವೇಶದಲ್ಲಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜೀವನ್. ಈಗಾಗಲೇ ನಿರ್ಮಲಾನಂದನಾಥ ಶ್ರೀಗಳು ಹೇಳಿದ್ದಾರೆ, ರಾಜಕಾರಣಕ್ಕೆ ನಾನು ಎಂಟ್ರಿಯನ್ನ ಕೊಡೋದಿಲ್ಲ ಅಂತ. ಒಂದು ವೇಳೆ ಅವ್ರೇನಾದ್ರೂ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ರೆ ಯಾವೆಲ್ಲ ಬದಲಾವಣೆಗಳು ಆಗ್ತಾ ಇತ್ತು ಅಂತ, ಜೊತೆಗೆ ಈ ಒಂದು ಆದಿಚುಂಚನಗಿರಿ ಮಠ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ರಾಜ್ಯದಲ್ಲಿ. ಗಂಗಾ, ಈಗಾಗಲೇ ನಿರ್ಮಲಾನಂದ ಸ್ವಾಮೀಜಿಯವರು ಏನಂದ್ರೆ ನೇರವಾಗಿನೇ ಹೇಳಿದ್ದಾರೆ, ಯಾವುದೇ ರೀತಿಯಾದಂತಹ ರಾಜಕಾರಣ ಮಾಡಲ್ಲ, ರಾಜಕಾರಣಕ್ಕೆ ಎಂಟ್ರಿ ಕೊಡಲ್ಲ ಅಂತ. ಅವರ ಮಾತು ಏನಂದ್ರೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು, ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಎಂಟ್ರಿ ಆಗಲ್ಲ. ಮತ್ತೆ ಇನ್ನು ಅದೇ ವಿಚಾರದಲ್ಲಿ ಸ್ವತಃ ನಾವು ರಾಜಕೀಯ ಅಂದ್ರೆ ಯಾವ್ದೊಬ್ಬ ನಾಯಕರನ್ನ ಅಂದ್ರೆ ಆಳುವ ಮಂದಿನ, ಜನರನ್ನ ಆಳುವವ್ರನ್ನ ಸೃಷ್ಟಿ ಮಾಡ್ತೀವಿ ಹೊರತು ಇನ್ನು ಯಾವುದೇ ಕಾರಣಕ್ಕೂ ನಾವೇನೆ ರಾಜಕಾರಣಕ್ಕೆ ಎಂಟ್ರಿ ಕೊಡಲ್ಲ ಅಂತ ನೇರವಾಗಿ ಹೇಳಿರುವಂತದ್ದು. ಇದ್ರ ಜೊತೆಗೆ ಇದೇ ವೇಳೆ ಇನ್ನು ಯುಪಿ ಸಿಎಂ ಆದಂತಹ ಯೋಗಿ ಆದಿತ್ಯನಾಥನ್ ಅವರ ಹೆಸರನ್ನು ಕೂಡ ತೆಗೆದುಕೊಂಡಿರುವಂತದ್ದು. ಏನಕ್ಕೆ ಅವರ ಪದ್ಧತಿಯೇ ಬೇರೆ, ಇನ್ನು ನಮ್ಮ ಮಠದ ಪದ್ಧತಿಯೇ ಬೇರೆ. ಇನ್ನು ಯೋಗಿ ಆದಿತ್ಯನಾಥ್ ಅವರು ಈಗ ರಾಜಕೀಯದಲ್ಲಿ ಇನ್ನು ಸಿಎಂ ಆಗಿರುವಂತದ್ದು. ಇದೇ ವೇಳೆ ನಮ್ಮ ಒಂದು ಮಠ ಏನಿದೆ, ಇದು ಓವರಾಲ್ ಆಧ್ಯಾತ್ಮದ ಒಂದು ಇಲ್ಲಿ ಹೋಗುವಂತಹ ಮಠ ಅಂತ ಸ್ಪಷ್ಟವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನಿರ್ಮಲಾನಂದ ಸ್ವಾಮೀಜಿ ಅವರು. ಗಂಗಾ, ಧನ್ಯವಾದ ಜೀವನ್ ತಮ್ಮೆಲ್ಲ ಮಾಹಿತಿಗಾಗಿ.